ಹಿಂಗ್ ಹೊಡಿತೀನಿ ಚಿಕ್ಕೆ ಇವ್ ಬಿಡ್ತಿರ್ಲಿಲ್ಲ ಅವ್ರನ್ನ ಬಿಡ್ತಿರ್ಲಿಲ್ಲ ಬಗ್ದಾಗ್ತಾ ಇದ್ದೋ ನಮ್ ಕೇಸ್ ಆದ್ರೂ ಪರವಾಗಿಲ್ಲ. ಕಿಡಿಗೇಡಿಗಳು, ಏಡಿಗಳು, ಮುಟ್ಟಾಳ್ರು, ಅಯೋಗ್ಯರು ನಿಲುವು ಏನಿಲ್ಲ. ನಾವು ಸಾಕಷ್ಟು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನ ಮಾಡಿದ್ವಿ. ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿದ್ವಿ. ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಒಂದು ಹೋರಾಟ ಮಾಡಿದ್ವಿ. ಆಮೇಲೆ ಅನಿರುದ್ಧ್ ಸಾರು ನಮಗೆ ಎಲ್ಲರೂ ಬಂದು ದಯಮಾಡಿ ಒಂದು ಪೂರ್ವಭಾವಿ ಸಭೆಗೋಸ್ಕರ ಕರೆದಿದ್ರು. ಇಲ್ಲಿ ಆ ಪೂರ್ವಭಾವಿ ಸಭೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಮತ್ತೆ ಅವರು ಕೂಡ ನಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಹೇಗೆ ಅಭಿಮಾನಿಗಳು ಹೇಗೆ ಹೇಳ್ತೀರಾ ಹಾಗೆ ನಾನು ನಿಮ್ಮ ಒಂದು ಜೊತೆಯಲ್ಲಿ ನಿಲ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಒಬ್ಬ ಕಿಡಿಗೇಡಿಗಳು, ಏಡಿಗಳು, ಮುಟ್ಟಾಳ್ರು, ಅಯೋಗ್ಯರು ಈ ಕೆಲಸವನ್ನ ಮಾಡಬಾರ್ದಿತ್ತು. ವಿಷ್ಣುವರ್ಧನ್ ಮಾತ್ರ ಏನ್ರಿ ಮಾಡಿದ್ರು? ನಿಮ್ಗೆ ಕರ್ನಾಟಕದ ಆಸ್ತಿ, ಅವರು ಕರ್ನಾಟಕದ ಆಸ್ತಿಯನ್ನ ಆ ಸ್ಮಾರಕ ಮಾಡಕ್ಕೆ ಅಲ್ಲಿ ಬಿಡಬಾರ್ದಾಗಿತ್ತು. ನೀವು ಫಸ್ಟೇ ಬಿಡಬಾರ್ದಾಗಿತ್ತು. ಆಯ್ತು, ಅಲ್ಲಿ ಕೊಟ್ಟಿದ್ದೀರಾ ಜಾಗನ. ಅವ್ರೆಂತ ನಟ, ಮೇರು ನಟ, ನಮ್ಮ ಕರ್ನಾಟಕದ ಮೇರು ನಟ ಅಂತವ್ರ ಒಂದು ಪೂರ್ಣ ಭೂಮಿಯನ್ನ ಒಡೆದಾಕಿದ್ದೀರಾ ಅಂದ್ರೆ ಅವತ್ತಿನ ದಿವಸ ನಮ್ಗಳೇನಾರ ಗೊತ್ತಾಗಿದ್ದಿದ್ರೆ ಹಿಂಗ್ ಹೊಡಿತೀನಿ ಚಿಕ್ಕೆ ಇವ್ ಬಿಡ್ತಿರ್ಲಿಲ್ಲ. ಅವ್ರನ್ನ ಬಿಡ್ತಿರ್ಲಿಲ್ಲ, ಬಗ್ದಾಗ್ತಾ ಇದ್ದೋ. ನಮ್ ಕೇಸ್ ಆದ್ರೂ ಪರವಾಗಿಲ್ಲ, ನಮ್ಗೆ ಕೇಸ್ ಆದ್ರೂ ಪರವಾಗಿಲ್ಲ, ನಾವಲ್ಲೇ ಸತ್ತೋದ್ರೂ ಪರವಾಗಿಲ್ಲ. ವಿಷ್ಣುವರ್ಧನ್ ಸಮಾಧಿ ಅವರ ಜೊತೆಯಲ್ಲಿ ನಮ್ದು ಸಮಾಧಿ ಆದ್ರೂ ಪರವಾಗಿಲ್ಲ. ಒಬ್ಬ ಮೇರು ನಟನ್ಗೆ ಅನ್ಯಾಯ ಆಗ್ಬಾರ್ದು. ಇವತ್ತು ಅವರು ಏನು ಬರ್ತಡೇ ಇದೆ, ಆ ದಿನದೊಳಗೆ ಸ್ಮಾರಕ ಅಲ್ಲಿ ಹಾಕ್ಬೇಕು. ನಿಮ್ಗಾಗ ಮಾಡಕ್ಕೆ ಆಗ್ಲಿಲ್ವಾ ಸರ್ಕಾರದವರು? ಯಾವ ರಾಜಕೀಯ ವ್ಯಕ್ತಿ ಆ ಜಾಗ ತಗೊಳಕ್ಕೆ ಸಂಚಾಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ದಯಮಾಡಿ ಈ ಜಾಗಕ್ಕೆ ಕೈ ಹಾಕ್ಬೇಡಿ. ಇನ್ನೇನ್ರಿ ಬಿಡ್ತೀರಾ? ಇನ್ನೇನ್ರಿ ಆಸೆ ನಿಮ್ಗೆ ರಾಜಕಾರಣಿಗಳ? ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು, ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ದುಡ್ಡೇ ಬೇಕೇನ್ರಿ? ಆ ದುಡ್ಡು ತಿನ್ಕೊಂಡು ಹೋಗ್ತೀರೇನ್ರಿ? ನೀವೇನಾರ ಸತ್ರೆ ನಿಮ್ಗೊಂದ್ ಜಾಗ ಕೊಡ್ಲಿ, ನಿಮ್ಗೆ ಜಾಗಕ್ಕಾಗಿ ಹುಡುಕ್ತಾರೆ ಹೊರ್ತು ಇವ್ನ ಇಷ್ಟ ಆಸ್ತಿ ಮಾಡಿದ್ದ ಅಂತ ಹುಡ್ಕಲ್ಲ. ನಿಮ್ ಮಕ್ಳುಗಳು ಇಲ್ಲಿ ಮಾರ್ಕೋಬಹುದು, ಇದರಿಂದ ಏನೋ ಬೆನಿಫಿಟ್ ಇದೆ ಅಂತ ಎಲ್ಲ ತಗೊಂಡಾಗ ಹಾಕ್ಬಿಡ್ತಾರೆ. ಹುಷಾರು, ಹಾಕಕ್ಕೂ ಜಾಗ ಇಲ್ದಂಗ ಆಗುತ್ತೆ. ಇವತ್ತು ವಿಷ್ಣುವರ್ಧನ್ ಅವರ ಒಂದು ಬರ್ತಡೇ ದಿವಸ ಅವ್ರ ಸ್ಮಾರಕ ಆಗ್ಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಅಲ್ಲಿ ಬಿಡಿ. ಅವತ್ತಿನ ದಿವಸ ನಾವು ಕಲ್ಲು, ಮಣ್ಣು, ಸಿಮೆಂಟ್ ವರ್ಗ ಆ ಸ್ಮಾರಕವನ್ನ ನಾವು ಕಟ್ತೀವಿ, ಅಭಿಮಾನಿಗಳು ಕೊಡ್ತೀವಿ, ಸಂಘಟನೆಗಾರರು ಕೊಡ್ತೀವಿ. ನಾವು ನಿಮಗೆ ತಾಕತ್ತಿಲ್ಲ ಅಂದ್ರೆ ನಮ್ಮನ್ನ ಬಿಡಿ. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಅವತ್ತಿನ ದಿವಸ ಅಲ್ಲಿ ಧರಣಿ ಮಾಡೋದಾಗ್ಲಿ, ಆ ಜಾಗದಲ್ಲಿ ಸ್ಮಾರಕ ಆಗ್ಲೇಬೇಕು ಅಂತ ನಾವು ಅವತ್ತಿನ ದಿವಸ ಪಣ ತೊಟ್ಟು ನಿಂತಿದ್ದೀವಿ. ಆಗ್ಬೇಕು, ಅದು ಆಗ್ಬೇಕು. Jai!